ನೀನೇ ನನ್ನ ಚಿನ್ನ ರನ್ನ ಅಂತ ಪ್ರೀತಿ ಮಾಡಿದವನು ಆಕೆಯನ್ನೇ ಕಿಡ್ನ್ಯಾಪ್ ಮಾಡಿ ಕೊಂದಿದ್ದು ಯಾಕೆ? ಸುಟ್ಟು ಕರಕಲಾದ ಮಹಿಳೆ ಮೃತದೇಹದ ಹಿಂದಿನ ನಿಗೂಢ ರಹಸ್ಯವನ್ನು ಪೊಲೀಸರು ಬಯಲು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಸಮೀಪದ ಸತ್ತೆಗಾಲ ರಸ್ತೆಯಲ್ಲಿ ಸಿಕ್ಕ ನಳಿನಿಯನ್ನು ಸುಟ್ಟು ಹಾಕಿದ್ದು ತಮಿಳುನಾಡು ಉಪ್ಪಾರಹಳ್ಳಿಯ ರಾಜಶೇಖರ್ ಅನ್ನೋ ವಿಚಾರ ಬಯಲಾಗಿದೆ. ಕಹಾನಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಎನ್ನುವಂತೆ ಈತನ ಕಥೆಯೇನಾಗಿದೆ ಗೊತ್ತಾ? ಇಲ್ಲಿದೆ ರೋಚಕ ಸ್ಟೋರಿ. ಜೂನ್ 24ರಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಜವನಹಳ್ಳಿಗುಡ್ಡದ ಬಳಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿತ್ತು. ಸ್ಥಳಕ್ಕೆ ಬಂದ ಪೊಲೀಸರು ಒಂಟಿ ಮಹಿಳೆಯ ಶವದ ಹಿಂದೆ ನಿಗೂಢತೆಯ ಬೆನ್ನಟ್ಟಿದ್ರು. ಹಲವರನ್ನ ವಿಚಾರಣೆ ಮಾಡಿದ ಬಳಿಕ ಬಯಲಾಗಿದ್ದೇ ರಾಜಶೇಖರನ ಹೆಸರು. ನಳಿನಿ ಜೊತೆ ಈತನಿಗಿತ್ತು ಲವ್ ಅಫೇರ್. ಮೊದಲಿಗೆ ಬೆಳಕವಾಡಿ ಟೋಲ್ ಪಾಸಾಗಿದ್ದ ಇಟಿಯೋಸ್ ಕಾರಿನ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿದೆ. ಕಾರಿನ ಫ್ರಂಟ್ ಸೀಟಿನಲ್ಲೇ ಮಹಿಳೆ ಮಲಗಿದ್ದ ಸ್ಥಿತಿಯಲ್ಲಿದ್ದಳು. ಕಾರಿನ ಮಾಲೀಕ ತಮಿಳುನಾಡು ಉಪ್ಪಾರಹಳ್ಳಿಯ ರಾಜಶೇಖರ್ನನ್ನ ಪೊಲೀಸರು ಸಂಪರ್ಕಿಸಿ ವಿಚಾರಣೆಗೆ ಕರೆದಿದ್ದರು. ಈ ವೇಳೆ ರಾಜಶೇಖರನನ್ನ ಕಾರನ್ನ ಮಾರಾಟ ಮಾಡಿದ್ದೇನೆಂದು ಸುಳ್ಳು ಹೇಳಿದ್ದ. ಬೆಂಗಳೂರಿನ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ನಳಿನಿ ಜೊತೆ ರಾಜಶೇಖರ್ ಕೆಲ ದಿನಗಳ ಸ್ನೇಹ ಹೊಂದಿದ್ದನಂತೆ. ದೇವಸ್ಥಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಇಬ್ಬರಿಗೂ ಪರಿಚಯವಾಗಿತ್ತು. ಕಳೆದ 1 ತಿಂಗಳಿಂದ ಮದುವೆ ವಿಚಾರಕ್ಕೆ ನಳಿನ ಹಾಗೂ ರಾಜಶೇಖರನ ನಡುವೆ ಗಲಾಟೆ ನಡೆದಿತ್ತು ಎನ್ನಲಾಗ್ತಿದೆ. ಇದೇ ಕೋಪಕ್ಕೆ ಆತನೇ ಕಿಡ್ನ್ಯಾಪ್ ಮಾಡಿ ನಳಿನ ಎಂಬಾಕೆಯನ್ನು ಕೊಂದು ಹಾಕಿದ್ದಾಗಿ ಈತ ಸ್ನೇಹಿತನ ಬಳಿ ಕೂಡ ಹೇಳಿಕೊಂಡಿದ್ದನಂತೆ. ನಳಿನಿ ಕೊಲೆಗೈದು ಶವ ತಂದು ಜವನಹಳ್ಳಿಗುಡ್ಡದ ಬಳಿ ಸುಟ್ಟಿದ್ದ ರಾಜಶೇಖರ್ ಘಟನೆ ಸ್ಥಳದಲ್ಲಿ 2 ಉಂಗುರ, ಕೀ, ವಾಚ್, ಏರ್ ಕ್ಲಿಪ್ ಪತ್ತೆಯಾಗಿತ್ತು. ಮಹಿಳೆಯ ಗುರುತು ಪತ್ತೆಗಾಗಿ ಎಸ್ಪಿ ಡಾ ವಿಜಯ್ ಶೋಭಾರಾಣಿ ಅವರು 2 ವಿಶೇಷ ತಂಡ ರಚಿಸಿದ್ರು. ಮೃತ ನಳಿನಿ ಸ್ನೇಹಿತರಿಗೂ ಈತ ಸುಳ್ಳು ಕತೆ ಕಟ್ಟಿದ್ದ ಎನ್ನಲಾಗ್ತಿದೆ. ಸ್ಥಳೀಯ ಗ್ರಾಪಂ ಸದಸ್ಯರ ಭೇಟಿ ಮಾಡಿ ನನ್ನ ಮುಂದೆ ಸುಟ್ಟಾಕಿದ್ರು ಅಂತ ಹೇಳಿದ್ದನಂತೆ. ಯಾವುದೇ ದೂರು ಕೊಡದ ರಾಜಶೇಖರ್ ಬಳಿಕ ಪೊಲೀಸರಿಗೆ ಸತ್ಯ ಗೊತ್ತಾಗುತ್ತೆ ಅಂತ ಜೂನ್ 28ರಂದು ತಾಯಿ ಜೊತೆ ಕೆರೆಗೆ ಹಾರಿ ರಾಜಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈಗಾಗಲೇ ಮದುವೆಯಾಗಿ ಮೊದಲ ಗಂಡನಿಂದ ದೂರ ಇದ್ದ ಮೃತ ನಳಿನಿ ಹಾಗೂ ರಾಜಶೇಖರ್ ಮಧ್ಯೆ ನಡೆದ ಮದುವೆ ಗಲಾಟೆ ಸಾವಿನಲ್ಲಿ ಅಂತ್ಯ ಕಂಡಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೆಬ್ಬಾವು ಪತ್ತೆಯಾದ ಪ್ರಕರಣವು ಸದ್ಯ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸುವಂತಹ ಹಲವು ಕರಾಳ ರಹಸ್ಯಗಳನ್ನು ಹೊರಹಾಕಿದೆ. ತಾನೊಬ್ಬ ಆಯುರ್ವೇದಿಕ್ ವೈದ್ಯ ಎಂದು ಬಿಲ್ಡಪ್ ಕೊಟ್ಟುಕೊಂಡು ಮುಗ್ಧ ರೋಗಿಗಳನ್ನು ವಂಚಿಸುತ್ತಿದ್ದ ಅತಾಹುಲ್ಲಾ ಖಾನ್ ಎಂಬ ನಕಲಿ ಡಾಕ್ಟರ್ನ ಅಸಲಿ ಮುಖವಾಡ ಈಗ ಬಯಲಾಗಿದ್ದು ಆತನ ಕೃತ್ಯಗಳನ್ನು ಕೇಳಿ ಪೊಲೀಸರು ಮತ್ತು ಸಾರ್ವಜನಿಕರು ದಂಗಾಗಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾಸಗಿ ಅಪಾರ್ಟ್ಮೆಂಟ್ ಒಂದರ ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದ ಆಂಧ್ರಪ್ರದೇಶ ಮೂಲದ ಯುವಕನ ಮನೆಗೆ ಕಳೆದ ಕೆಲವು ದಿನಗಳಿಂದ ಕೆಲವರು ಶಂಕಾಸ್ಪದವಾಗಿ ಬಂದು ಹೋಗುತ್ತಿದ್ದರು. ಅಷ್ಟೇ ಅಲ್ಲದೆ ಆ ಮನೆಗೆ ಭಾರೀ ಪ್ರಮಾಣದಲ್ಲಿ ಮಾಂಸವನ್ನು ತೆಗೆದುಕೊಂಡು ಹೋಗಲಾಗುತ್ತಿತ್ತು. ಇದರಿಂದ ಅನುಮಾನಗೊಂಡ ಸ್ಥಳೀಯ ನಿವಾಸಿಗಳು ತಕ್ಷಣವೇ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಥಳೀಯರ ಮಾಹಿತಿಯ ಮೇರೆಗೆ ಜಂಟಿ ದಾಳಿ ನಡೆಸಿದ ಅಧಿಕಾರಿಗಳಿಗೆ ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ಒಂದರಲ್ಲಿ ಅಕ್ರಮವಾಗಿ ಹೆಬ್ಬಾವನ್ನು ಸಾಕುತ್ತಿರುವುದು ಪತ್ತೆಯಾಗಿದೆ. ಅಧಿಕಾರಿಗಳು ತಕ್ಷಣವೇ ಆ ಹೆಬ್ಬಾವನ್ನು ವಶಕ್ಕೆ ಪಡೆದಿದ್ದು ನಿಯಮಬಾಹಿರವಾಗಿ ವನ್ಯಜೀವಿ ಸಾಕಿದ ಆರೋಪದಡಿ ನಕಲಿ ಡಾಕ್ಟರ್ ಅತಾಹುಲ್ಲಾ ಖಾನ್ ಹಾಗೂ ಆತನ ಸಹಚರರನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಅತಾಹುಲ್ಲಾ ಖಾನ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಫೇಮಸ್ ಆಗಿದ್ದು ತಾನೊಬ್ಬ ದೊಡ್ಡ ಆಯುರ್ವೇದಿಕ್ ಡಾಕ್ಟರ್ ಎಂದು ಬಿಲ್ಡಪ್ ಕೊಡುತ್ತಿದ್ದ. ಆದರೆ ತನಿಖೆಯ ವೇಳೆ ಈತ ಯಾವುದೇ ವೈದ್ಯಕೀಯ ಪದವಿ ಅಥವಾ ಸರ್ಟಿಫಿಕೇಟ್ ಹೊಂದಿರದ ನಕಲಿ ಡಾಕ್ಟರ್ ಎಂಬ ಆಘಾತಕಾರಿ ಸತ್ಯ ಬೆಳಕಿಗೆ ಬಂದಿದೆ. ಈ ಹಿಂದೆ 2025ರಲ್ಲಿ ತೆಲಂಗಾಣದ ಜಲಪಲ್ಲಿಯಲ್ಲಿ ಈತ ನಡೆಸುತ್ತಿದ್ದ ಕ್ಲಿನಿಕ್ ಮೇಲೆ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ಸೀಜ್ ಮಾಡಿದ್ದರು. ಎಕ್ಸ್ಪೈರಿ ಡೇಟ್ ಇಲ್ಲದ ಮಾತ್ರೆಗಳನ್ನು ನೀಡುತ್ತಿದ್ದ ಹಾಗೂ ಕ್ಯಾನ್ಸರ್ ಸೇರಿದಂತೆ ಹಲವು ಮಾರಣಾಂತಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವುದಾಗಿ ನಂಬಿಸಿ ವಿಪರೀತ ಶುಲ್ಕ ವಸೂಲಿ ಮಾಡುತ್ತಿದ್ದ ಈತನನ್ನು ಅಧಿಕಾರಿಗಳು ಪ್ರಶ್ನಿಸಿದಾಗ ಇದು ತಂದೆಯಿಂದ ಬಂದಿರುವ ವೃತ್ತಿ ಎಂದು ಸುಳ್ಳು ಹೇಳುತ್ತಿದ್ದ ಇದು ಇದೀಗ ತನಿಖೆಯಲ್ಲಿ ಬಯಲಾಗಿದೆ. ತೆಲಂಗಾಣದಲ್ಲಿ ಅಧಿಕಾರಿಗಳು ಕ್ಲಿನಿಕ್ ಕ್ಲೋಸ್ ಮಾಡಿದ ಬೆನ್ನಲ್ಲೇ ಈ ನಕಲಿ ಡಾಕ್ಟರ್ ತನ್ನ ವಂಚನೆ ಜಾಲವನ್ನು ಬೆಂಗಳೂರಿಗೆ ವಿಸ್ತರಿಸಿದ್ದ. ನಗರದ ಶಾಂತಿನಗರ, ಕಂಬಿಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ರಾತ್ರೋರಾತ್ರಿ ಹೊಸ ಕ್ಲಿನಿಕ್ಗಳನ್ನು ಓಪನ್ ಮಾಡಿದ್ದ ಅತಾಹುಲ್ಲಾ ಖಾನ್ ತೆಲಂಗಾಣದ ಮಾದರಿಯಲ್ಲೇ ಇಲ್ಲೂ ಕೂಡ ನೂರಾರು ಅಮಾಯಕರನ್ನು ವಂಚಿಸಲು ಶುರು ಮಾಡಿದ್ದ. ಈತನ ನಕಲಿ ದಂಧೆಯ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ದೂರು ನೀಡಲಾಗಿತ್ತು. ಆದರೆ ಅಷ್ಟರಲ್ಲೇ ಈತ ಜನರನ್ನು ಯಾಮಾರಿಸಿ ಕೋಟಿ ಹಣ ಲೂಟಿ ಮಾಡಿದ್ದ ಎನ್ನಲಾಗಿದೆ. ಅಮಾಯಕ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡಿ ಕೋಟ್ಯಂತರ ರೂಪಾಯಿ ಸಂಪಾದಿಸಿದ್ದ ಈ ನಕಲಿ ಡಾಕ್ಟರ್ ಅತಾಹುಲ್ಲಾ ಆ ಹಣದಲ್ಲಿ ಅತ್ಯಂತ ಐಷಾರಾಮಿ ಜೀವನ ನಡೆಸುತ್ತಿದ್ದ.
ದುಬಾರಿ ಅಪಾರ್ಟ್ಮೆಂಟ್ನಲ್ಲಿ ವಾಸ, ಮರ್ಸಿಡಿಸ್ ಬೆಂಜ್ ಐಷಾರಾಮಿ ಕಾರುಗಳ ಓಡಾಟ ಮಾತ್ರವಲ್ಲದೆ ದುಬೈ ಟ್ರಿಪ್ಗಳನ್ನು ಕೈಗೊಂಡು ಅಲ್ಲಿ ಹುಲಿಗಳ ಜೊತೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಸಾರ್ವಜನಿಕರನ್ನು ನಂಬಿಸುತ್ತಿದ್ದ. ತನ್ನ ಈ ದಿವ್ಯ ಜೀವನದ ಪ್ರದರ್ಶನದ ಮೂಲಕವೇ ರೋಗಿಗಳು ಮುಗಿಬಿದ್ದು ಆತನ ಕ್ಲಿನಿಕ್ಗೆ ಬರುವಂತೆ ಬಲೆಯನ್ನು ಹೆಣೆದಿದ್ದ ಹೆಬ್ಬಾವು ಪತ್ತೆಯಾದ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಈ ನಕಲಿ ಡಾಕ್ಟರ್ನ ಮತ್ತೊಂದು ಅತ್ಯಂತ ಕರಾಳ ಮತ್ತು ವಿಕೃತ ಮುಖ ಬಯಲಾಗಿದೆ. ಕ್ಯಾನ್ಸರ್ ಚಿಕಿತ್ಸೆ ನೀಡುವ ನೆಪದಲ್ಲಿ ಈತ ತನ್ನ ಬಳಿ ಬರುತ್ತಿದ್ದ ಗಂಡು ರೋಗಿಗಳನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗಂಡು ರೋಗಿಯೊಬ್ಬನ ಜೊತೆ ಈತ ಅತ್ಯಂತ ವಿಚಿತ್ರವಾಗಿ ವರ್ತಿಸುತ್ತಿರುವ ವಿಡಿಯೋ ಕೂಡ ಲಭ್ಯವಾಗಿದ್ದು ಹಲವರ ಜೊತೆ ಈತ ಇದೇ ರೀತಿ ವಿಕೃತಿ ಮೆರೆದಿರುವುದು ಪತ್ತೆಯಾಗಿದೆ. ಗಂಡಸರು ಮಾತ್ರವಲ್ಲದೆ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸಿಕೊಂಡು ಅಶ್ಲೀಲ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಎಂಬ ಆರೋಪವಿದೆ. ಅಲ್ಲದೆ ಲೈಂಗಿಕವಾಗಿ ಬಳಸಿಕೊಳ್ಳುವುದನ್ನೇ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಎಂದು ನಂಬಿಸುತ್ತಿದ್ದ ಈತನ ಕಾಟಕ್ಕೆ ಬೇಸತ್ತಿದ್ದ ರೋಗಿಗಳು ಸಮಾಜದಲ್ಲಿ ಮರ್ಯಾದೆಗೆ ಅಂಜಿ ಇದುವರೆಗೆ ಯಾರೂ ದೂರು ನೀಡಿರಲಿಲ್ಲ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ಹೆಬ್ಬಾವು ಸಾಗಣೆ ಹಾಗೂ ವಂಚನೆ ಮತ್ತು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಈ ನಕಲಿ ವೈದ್ಯನ ವಿರುದ್ಧ ಕಠಿಣ ತನಿಖೆ ಮುಂದುವರಿಸಿದ್ದಾರೆ. ತೆಲಂಗಾಣದಲ್ಲಿ ಅಧಿಕಾರಿಗಳು ಕ್ಲಿನಿಕ್ ಕ್ಲೋಸ್ ಮಾಡಿದ ಬೆನ್ನಲ್ಲೇ ನಟಿ ಕೃಷಿ ತಾಪಂಡ ಮನೆಯಲ್ಲಿ ಸ್ನೇಹಿತ ಹಾಗೂ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ನಟಿಯ ಮನೆಯಲ್ಲೇ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆ ನಾನಾ ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಈ ಸಂಬಂಧ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ್ದು ವೈಶಾಖ್ ಸಾವಿನ ಹಿಂದಿನ ಕಾರಣ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ತನಿಖೆ ವೇಳೆ ಕೆಲ ಮಹತ್ವದ ವಿಚಾರಗಳು ಬಯಲಾಗಿದೆ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇದ್ರೂ ಉದ್ಯಮಿ ವೈಶಾಖ್ ಸ್ನೇಹಿತೆ ಕೃಷಿ ತಾಪಂಡ ಮನೆಯಲ್ಲೇ ನೆಲೆಸಿದ್ದ ಎನ್ನಲಾಗ್ತಿದೆ. ವಾರಗಳಿಂದ ನಟಿ ಮನೆಯಲ್ಲೇ ಇದ್ದ ವೈಶಾಖ್ ಬಳಿ ಕೂಡ ಮನೆಯ ಒಂದು ಕೀ ಇತ್ತು. ಮನೆಯಲ್ಲಿ ನಟಿ ಕೃಷಿ ಇಲ್ಲದ ವೇಳೆ ವೈಶಾಖ್ ಸಾವಿಗೆ ಶರಣಾಗಿದ್ದು ಬಳಿಕ ಮನೆಗೆ ಬಂದು ನೋಡಿ ನಟಿಯೇ ಸೀರೆ ಕಟ್ ಮಾಡಿ ಆತನ ಮೃತದೇಹವನ್ನು ಕೆಳಗೆ ಇಳಿಸಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆ ಸಹ ನೀಡಿದ್ರು. ಕೃಷಿ ಮನೆಯಲ್ಲೇ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಳ್ಳಲು ಏನು ಕಾರಣ ಅನ್ನೋ ಅನುಮಾನವಿದೆ. ಪೊಲೀಸರು ವೈಶಾಖ್ ಸಾವಿನ ಬಗ್ಗೆ ತನಿಖೆ ನಡೆಸಿದ್ದು ಈ ವೇಳೆ ನಟಿ ಕೃಷಿ ತಾಪಂಡ ಅವರಿಂದ ಕೆಲ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಉದ್ಯಮಿ ವೈಶಾಖ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು ಎನ್ನುವ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲದೆ ಆರ್ಥಿಕ ಸಂಕಷ್ಟದಿಂದಲೇ ವೈಶಾಖ್ ಖಿನ್ನತೆಗೆ ಒಳಗಾಗಿದ್ದರು ಎನ್ನಲಾಗ್ತಿದೆ. ಈ ಒಂದು ವಿಚಾರಕ್ಕೆ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಎನ್ನುವ ಅನುಮಾನ ದಟ್ಟವಾಗಿದೆ. ಆರ್ಥಿಕ ಸ್ಥಿತಿಗತಿ ಕೆಟ್ಟಿದ್ದ ಹಿನ್ನೆಲೆ ಸ್ನೇಹಿತ ವೈಶಾಖ್ಗೆ ಆಗಾಗ ನಟಿ ಕೃಷಿ ತಾಪಂಡ ಅವರೇ ಹಣ ನೀಡುತ್ತಿದ್ದರಂತೆ. ಒಮ್ಮೊಮ್ಮೆ 40-50 ಸಾವಿರ ಹಣ ವರ್ಗಾವಣೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ನಟಿಯೇ ಕೆಲ ದಾಖಲೆಗಳನ್ನು ಸಹ ತೋರಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋ ಕೆಲ ದಿನಗಳಿಂದಲೂ ಕೃಷಿ ತಾಪಂಡ ಫ್ಲಾಟ್ನಲ್ಲಿಯೇ ವೈಶಾಖ್ ವಾಸವಾಗಿದ್ದ ಎನ್ನಲಾಗ್ತಿದೆ. ಸದ್ಯ ಈ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಟಿ ಕೃಷಿ